ನಮಸ್ತೆ, ನನ್ನ ಹೆಸರು ಅಶ್ವಿನಿ ಅಂತ ಹೇಳಿ. ನಾನು ಉಡುಪಿಯವಳು. ನಾನು ಕೂಡ ಈ ಚಿತ್ರದಲ್ಲಿ ಒಂದು ಸೂಪರ್ವೈಸರ್ ಅಂದರೆ ಎಕ್ಸಾಮ್ ಸೂಪರ್ವೈಸರ್ ಪಾತ್ರ ಮಾಡಿದ್ದೇನೆ. ಮೂಲತಃ ನಾನು ಕೂಡ ಗೌರ್ಮೆಂಟ್ PU ಕಾಲೇಜ್ ಮಲ್ಪೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಸಿನಿಮಾ ನನ್ನ ಹೃದಯಕ್ಕೆ ಬಹಳ ಹತ್ತಿರದ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಶಿಕ್ಷಕಿಯಾಗಿ ಸರ್ಕಾರಿ ಶಾಲೆಯ ಸ್ಥಿತಿಗತಿಗಳನ್ನು ತುಂಬ ಹತ್ತಿರದಿಂದ ಕಂಡವಳು. ಈ ಸಿನಿಮಾದ ಕಥೆಗಳನ್ನು ನೋಡಿದಾಗ ನಮ್ಮ ಸರ್ಕಾರಕ್ಕೆ ಹಲವಾರು ಮೆಸೇಜ್ಗಳಿದೆ. ನಿಜವಾಗಿ ಈ ಸರ್ಕಾರ ಅನ್ನುವಂಥದ್ದು ಈ ಸಿನಿಮಾವನ್ನು ನೋಡಿದ ತಕ್ಷಣ ಹಲವಾರು ಬದಲಾವಣೆಯನ್ನು ಮಾಡುವಂಥ ಯೋಚನೆಗಳನ್ನು ಖಂಡಿತವಾಗಿ ಮಾಡ್ಬೋದು ಅನ್ನೋ ಆಶಾಭಾವನೆ ನನಗಿದೆ. ಈ ಸಿನಿಮಾದ ಹಲವಾರು ಮಜಲುಗಳನ್ನು ನೋಡಿದಾಗ ನಮ್ಮ ಶಾಲೆಯ ಮಕ್ಕಳಿಗೆ ನಾವು ಈ ಸಿನಿಮಾವನ್ನು ತೋರಿಸಿದಾಗ ನಮ್ಮ ಮಕ್ಕಳಲ್ಲಿ ನಿಜವಾಗಿಯೂ ಹಲವಾರು ಬದಲಾವಣೆಯನ್ನು ಕಂಡಿತು. ಮಕ್ಕಳ ನಾಯಕತ್ವ ಗುಣದಲ್ಲಿ ಹಲವಾರು ಬದಲಾವಣೆ ಇತ್ತು. ಅದೇ ರೀತಿ ಮಕ್ಕಳು ಹೇಗೆ ಸಮಾಜದಲ್ಲಿ ಜೀವಿಸಬೇಕು, ತನ್ನ ಕಾರ್ಯಗಳನ್ನು ಹೇಗೆ ಮಾಡಬೇಕು ಎನ್ನುವ ಸಂದೇಶ ಕೂಡ ಇದೆ. ಈ ಸಿನಿಮಾವನ್ನು ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಹಲವಾರು ಕಡೆ ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಈ ಬೆಂಗಳೂರಿನ ಜನತೆಯಲ್ಲಿ ನಾನು ಒಂದೇ ವಿನಂತಿಯನ್ನು ಮಾಡ್ತಾ ಇದ್ದೀನಿ, ಈ ಸಿನಿಮಾವನ್ನು ವೀಕ್ಷಿಸಿ ಇದರ ಯಾವುದು ಕಥೆಯನ್ನು ಎಲ್ಲಿಗೆ ಮುಟ್ಟಬೇಕೋ ಅಲ್ಲಿಗೆ ಮುಟ್ಟುವ ಹಾಗೆ ಬೆಂಗಳೂರು ಜನತೆ ಮಾಡ್ತಾರೆ ಅನ್ನೋ ಭರವಸೆಯಿಂದ ನಾನು ಚಿತ್ರತಂಡದ ಪರವಾಗಿ ಎಲ್ಲರ ಹತ್ರ ಕೇಳಿಕೊಳ್ತಾ ಇದ್ದೀನಿ. ಸರ್ ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ಸಂದೇಶ ಕೊಟ್ಟಿದೆ ಈ ಫಿಲಮು. ನಾನು ಆ್ಯಕ್ಚುಲಿ ಫಸ್ಟ್ ರೋಲಿ ಕೂತಿದ್ದೆ, ಎದುರುಗಡೆನೇ ಪರದೆ ಕಾಣಿಸ್ತಾ ಇತ್ತಾ. ನನಗೆ ಅನಿಸ್ತಿತ್ತು ನಾನು ಫಿಲಮ್ ನೋಡ್ತಾ ಇಲ್ಲ, ನಾನು ಸ್ಕೂಲ್ ಒಳಗಡೆನೂ ಹೋಗಿಬಿಟ್ಟು ನಾನು ಫಿಲಮ್ ಅಂದರೆ ಸ್ಕೂಲ್ ಒಳಗಡೆ ಹೋಗ್ಬಿಟ್ಟು ನಾನು ಅನುಭವನ ತೊಗೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಬಂದಿದ್ದೆ ಸರ್. ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ, ಚಿಕ್ಕ ಮಕ್ಕಳೇ ಆ ಫಿಲಮನ್ನು ತೊಗೊಂಡೋಗ್ತಾಯಿದ್ರು. ಅಷ್ಟು ಸೂಪರಾಗಿ ಬಂದಿದೆ ಸರ್. ನನಗನ್ಸುತ್ತೆ ಇದು ಎಲ್ಲ ಸ್ಕೂಲ್ ಮಕ್ಕಳಿಗೂ ಶಾಲೆ ಮಕ್ಕಳಿಗೆ ಎಲ್ರಿಗೂ ತೋರಿಸ್ಬೇಕು ಅನ್ನಿಸ್ಬಿಟ್ಟು ನನಗೆ ಅಭಿಪ್ರಾಯ ಇದೆ ಸರ್. ಚೆನ್ನಾಗಿತ್ತು. ಎಲ್ಲ ಇಮೋಷನ್ಸ್ಗಳು ಬ್ಯಾಲೆನ್ಸ್ ಆಗಿತ್ತು. ಬೇರೆ ಮೂವಿಗಳಲ್ಲಿ ಯಾವುದೇ ಐಟಮ್ಗೆ ಫೋಕಸ್ ಕೊಡದೆ ಬ್ಯಾಲೆನ್ಸ್ಡ್ ಅಪ್ರೋಚ್ ಮಾಡಿದರು. ನ್ಯಾಚುರಲ್ ಬಿಹೇವಿಯರ್ಸು, ನ್ಯಾಚುರಲ್ ಪರ್ಫಾರ್ಮೆನ್ಸ್. ಮಕ್ಕಳನ್ನ ಆ್ಯಕ್ಟಿಂಗ್ ಮಾಡಿಸೋದಷ್ಟು ಸುಲಭ ಅಲ್ಲ. ಇಟ್ ವಾಸ್ ಎ ಲಾಟ್ ಆಫ್ ಎಫರ್ಟ್. ಗುಡ್ ವರ್ಕ್, ವೆರಿ ಗುಡ್ ವರ್ಕ್, ವೆರಿ ಇಂಪ್ರೆಸ್ಡ್. ಕಂಗ್ರಾಟ್ಸ್ ಟು ದಿ ಪ್ರೊಡ್ಯೂಸರ್ ಆ್ಯಂಡ್ ದ ಡೈರೆಕ್ಟರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎವ್ರಿ ಚೈಲ್ಡ್ ಮೇಕ್ಸ್ ಎ ಮಿಸ್ಟೇಕ್ ಅಲ್ವಾ. ಚಿಕ್ಕದಿರೋವಾಗ ಎಲ್ಲರೂ ಮಿಸ್ಟೇಕ್ ಮಾಡ್ತಾರೆ. ಆದರೆ ಈ ಮಿಸ್ಟೇಕನ್ನು ನಾವು ಮಕ್ಕಳ ಜೊತೆಯಲ್ಲೇ ಇದ್ದು ಅದನ್ನು ಕರೆಕ್ಟ್ ಹೇಗೆ ಮಾಡೋದು, ಮಕ್ಕಳ ಜೊತೆಲೇ ಇದ್ದರೆ ತುಂಬಾ ಕಲಿತಾರೆ ಅಂತ ಅದೊಂದು ವಿಷಯ. ಇನ್ನೊಂದೇನೆಂದರೆ, ಗುರುಗಳು ಮಕ್ಕಳ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಅಂದರೆ, ಎಷ್ಟೋ ವರ್ಷದ ನಂತರನೂ ನಾವು ಆ ಗುರುಗಳಿಗೆ ಸಿಕ್ಕಾಗ ಅವರನ್ನು ಮನೆಗೆ ಬನ್ನಿ ಅಂತ ಕರೆಯೋ ಥರ ಒಂದು ಮೆಸೇಜು. ದಟ್ಸ್ ರಿಯಲಿ ಎ ವೆರಿ ಗುಡ್ ಮೆಸೇಜ್. ಓವರ್ ಆಲ್ ಇಟ್ಸ್ ಅ ಗುಡ್ ಮೂವಿ. ಎವ್ರಿ ಚೈಲ್ಡ್, ಎವ್ರಿ ಪೇರೆಂಟ್ ಶುಡ್ ಸಿ ದಿಸ್ ಮೂವಿ. ಮೂವಿ ತುಂಬಾ ಚೆನ್ನಾಗಿತ್ತು. ಎಲ್ಲರೂ